ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮಾರಾಟ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಬಿಟ್ಟರು. ನಾನು ಇಲ್ಲಿ ಕಾಂಟ್ರವರ್ಸಿಗೆ ಹೋಗೋದಿಲ್ಲ. ನನಗೆ ಬೇಕಾಗಿರೋದು ಆ VSL ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆ. ಹಲವಾರು ಕುಟುಂಬಗಳಿಗೆ, ಸಾವಿರಾರು ಕುಟುಂಬಗಳಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅದು. ಆ ಸಂಸ್ಥೆಯನ್ನ ಉಳಿಸ್ಬೇಕು ಅನ್ನೋದಕ್ಕೆ ಯಾವ ರೀತಿಯಲ್ಲಿ ನಾನು ಶ್ರಮ ಹಾಕ್ತೀನಿ ಅನ್ನೋದು ನನಗೊಬ್ಬನಿಗೆ ಗೊತ್ತಿದೆ. ಆ VSL ಕಾರ್ಮಿಕ ಬಂಧುಗಳಿಗೂ ಹೇಳ್ತೇನೆ, ಅನುಮಾನ ಇಟ್ಕೋಬೇಡಿ. ಇವತ್ತೇನು ನನಗೊಂದು ಅವಕಾಶ ಸಿಕ್ಕಿದೆ, ಅದು ಎಷ್ಟೇ ಕಷ್ಟ ಆದರೂ ಶತಪ್ರಯತ್ನ ಪಟ್ಟು ಈ ಕಾರ್ಖಾನೆಗೆ ಮರುಜೀವ, ವಿಶ್ವೇಶ್ವರಯ್ಯ ಹೆಸರನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ. ಅದರ ಬಗ್ಗೆ ಸ್ವಲ್ಪ ಸಮಯನೂ ಬೇಕಾಗುತ್ತೆ. ಯಾಕಂದ್ರೆ ನೋಡಿ, RINL ನಮ್ಮ ವೈಜಾಗ್ ಸ್ಟೀಲ್ ಪ್ಲಾಂಟ್ ಅದು 6,000 ಎಕರೆನಲ್ಲಿದೆ. 6,000 ಎಕರೆನಲ್ಲಿ ಅಲ್ಲಿ 7 ಮಿಲಿಯನ್ ಟನ್ನು 100% ಪ್ರೊಡಕ್ಷನ್ ಆದ್ರೆ 7 ಮಿಲಿಯನ್ ಟನ್ನು ಪ್ರೊಡಕ್ಷನ್ ಆಗುತ್ತೆ. ಅಂತ ಒಂದು ದೊಡ್ಡ ಯೂನಿಟ್ ಒಂದು 12 ವರ್ಷ ನಿರಂತರವಾಗಿ ಲಾಭದಲ್ಲಿ ಇದ್ದದ್ದು ವೈಜಾಗ್ ಫ್ಯಾಕ್ಟರಿ. ಇವತ್ತು ಅದರ ಮೈನಸ್ ಎಲ್ಲಿ ಹೋಗಿದೆ? 35,000 ಕೋಟಿಗೆ ಮೈನಸ್ ಆಗಿದೆ. RINL ಸ್ಟೀಲ್ ಇಂಡಸ್ಟ್ರಿ ಅಲ್ಲಿ ವೈಜಾಗ್ನಲ್ಲಿ 12 ವರ್ಷ ನಿರಂತರವಾಗಿ ಲಾಭದಲ್ಲಿ ಇದ್ದದ್ದು. ಮೊದಲು 2 ಮಿಲಿಯನ್ ಟನ್ ಪ್ರೊಡಕ್ಷನ್ ಏನಿತ್ತು ಅದನ್ನ 7 ಮಿಲಿಯನ್ ಟನ್ಗೆ ಎಕ್ಸ್ಪ್ಯಾನ್ಷನ್ ಮಾಡಿದ್ರು. ಆದ್ರೆ ಎಕ್ಸ್ಪ್ಯಾನ್ಷನ್ ಮಾಡಿ 100% ಪ್ರೊಡಕ್ಷನ್ ಮಾಡಲಿಲ್ಲ. ಅದು ಒಂದು ಫರ್ನೇಸ್ ನ ಪ್ರೊಡಕ್ಷನ್ಗೆ ಅದಕ್ಕೆ ನಾವು ಫೈರಿಂಗ್ ಮಾಡಿ ಪ್ರೊಡಕ್ಷನ್ ಶುರು ಮಾಡಿದ್ರೆ ಒಂದು ಫರ್ನೇಸ್ಗೆ 600 ರಿಂದ 800 ಕೋಟಿ ದುಡ್ಡು ಬೇಕು ಪ್ರೊಡಕ್ಷನ್ ಶುರು ಮಾಡಿದ್ರೆ. 3 ಫರ್ನೇಸ್ ಶುರು ಮಾಡ್ತೀವಿ ಅಂದ್ರೆ ಮೆಟೀರಿಯಲ್ ಎಲ್ಲ ಸೇರಿ 4,000 ಕೋಟಿ ಖರ್ಚು ಮಾಡಬೇಕು. ಅದನ್ನ ಮಾಡೋದಕ್ಕೂ ಇವತ್ತು ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ. ಹಿಂದೆ ಇದ್ದಿದ್ದ ಮಿಸ್ಮ್ಯಾನೇಜ್ಮೆಂಟ್ಗಳು ಮಾಡಿ ಅಲ್ಲಿದ್ದಂಥವರು ಸರಿಯಾದ ರೀತಿ ನಡೆಸದೆ ಇವತ್ತು ಅದನ್ನು ಮಾರಾಟ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಜನಗಳ ವಿರೋಧ ಇದೆ ಮಾರಾಟ ಮಾಡೋದು. ನಾನು ಈ ವಿಷಯದಲ್ಲಿ ಪ್ರಧಾನ ಮಂತ್ರಿಗಳನ್ನು ಕನ್ವಿನ್ಸ್ ಮಾಡಿ, ಯಾಕೆಂದ್ರೆ ಅವರು ಅವರದೇ ಆದಂತ ಪ್ರಧಾನ ಮಂತ್ರಿಗಳು ಕೆಲವು ವಿಷನ್ ಇಟ್ಕೊಂಡಿದ್ದಾರೆ. ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ದು ಕಳೆದ 2 ತಿಂಗಳಲ್ಲಿ. ಅವರೇನೊಂದು ವಿಕಸಿತ ಭಾರತ್ ಅಂತಕ್ಕಂಥದ್ದನ್ನ ಹೇಳ್ತಾರೆ, ಆತ್ಮನಿರ್ಭರ ಭಾರತ್ ಅಂತ ಹೇಳ್ತಾರೆ. 2030, 2047 ಅವರದೇ ಆದಂತ ಕೆಲವು ಒಂದು ಕನ್ಸೇನ್ ಇಟ್ಕೊಂಡಿದ್ದಾರೆ. ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಪಾಪ ಪ್ರತಿನಿತ್ಯ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಾರೆ. ಅವರಲ್ಲಿ ಕಮಿಟ್ಮೆಂಟ್ ಇದೆ.